ಚುನಾವಣೆ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯ. ಪೊಲೀಸರಿಗೆ ಚುನಾವಣಾ ಕಾನೂನಿನ ಅರಿವು ಇರಬೇಕು. ಎಲೆಕ್ಷನ್ ಡ್ಯೂಟಿಯನ್ನು ತನ್ನ ಪಾಲಿನ ಮಹತ್ವಪೂರ್ಣವಾದ ಕರ್ತವ್ಯವೆಂದು ತಿಳಿದು ನಿಭಾಯಿಸಬೇಕು. ಈ ವೇಳೆ ಕರ್ತವ್ಯದಿಂದ ತಪ್ಪಿಸಿಕೊಳ್ಳಲು ಕುಂಟು ನೆಪ ಒಡ್ಡಬಾರದು. ಕರ್ತವ್ಯಕ್ಕೆ ನೇಮಕಗೊಂಡ ಸ್ಥಳವು ಯಾವ ಠಾಣೆಯ ವ್ಯಾಪ್ತಿಗೆ ಬರುತ್ತದೋ ಆ ಠಾಣೆಯ ಹಿರಿಯ ಅಥವಾ ಪ್ರಭಾರಿ ಅಧಿಕಾರಿಯಿಂದ ಚುನಾವಣಾ ಕರ್ತವ್ಯ ಸಂಬಂಧಿತವಾದ ಉಪಯುಕ್ತ ಯೋಗ್ಯ ಮಾಹಿತಿ ಪಡೆದುಕೊಳ್ಳಬೇಕು. ಈ ಕುರಿತು ಠಾಣೆಯಲ್ಲಿ ಬ್ರೀಫಿಂಗ್ ಪೆರೇಡ್ ವೇಳೆ ಮಾಹಿತಿ ನೀಡುವಾಗ ಯಾವುದಾದರೂ ವಿಷಯ ಕನ್ಫ್ಯೂಸ್ ಎನಿಸಿದರೆ ಅದರ ಬಗ್ಗೆ ಅಲ್ಲಿಯೇ ಸ್ಪಷ್ಟ ಮಾಹಿತಿ ಪಡೆಯಬೇಕು. ಉಗ್ರರ ದಾಳಿ ಭೀತಿ ಇರುವ ಚುನಾವಣಾ ಪ್ರದೇಶದಲ್ಲಿ ಕರ್ತವ್ಯ ನಿಭಾಯಿಸುವಾಗ ಐಇಡಿ ಅಥವಾ ಆಂಬುಷ್ಗಳಿಂದ ತಪ್ಪಿಸಿಕೊಳ್ಳುವ ಬಗ್ಗೆ ಸದಾ ಜಾಗೃತರಾಗಿರಬೇಕು. ಮತಗಟ್ಟೆಗಳ ಬಳಿ ಕರ್ತವ್ಯ ನಿರತರಾಗಿದ್ದಾಗ ಯಾವುದೇ ಪಕ್ಷದವರು ನೀಡುವ ತಿಂಡಿ ತಿನಿಸುಗಳನ್ನು ಸೇವಿಸಬಾರದು. ಮತಗಟ್ಟೆಯಿಂದ 100 ಮೀಟರ್ ಅಂತರದಲ್ಲಿ ಜನರು ಗುಂಪುಗೂಡದಂತೆ ಕ್ರಮ ಕೈಗೊಳ್ಳಬೇಕು. ಪೊಲೀಸರು ಜನಸಂದಣಿಯ ಮಧ್ಯೆ ಇರಬಾರದು. ಬೂತ್ನ ಹಿಂದೆ ಮತ್ತು ಮುಂಭಾಗದಲ್ಲಿ ಪೂರ್ಣ ತತ್ಪರತೆಯಿಂದ ಗಾರ್ಡ್ ಡ್ಯೂಟಿ ನಿಭಾಯಿಸಬೇಕು. ಇದರಿಂದ ಬಂದು ಹೋಗುವವರ ಮೇಲೆ ನಿಗಾ ಇಡಬಹುದು. ಮತದಾನದ ವೇಳೆ ಸರತಿಯಲ್ಲಿ ನಿಂತು ಮತ ಚಲಾಯಿಸುವ ವ್ಯವಸ್ಥೆ ಮಾಡುವುದು. ಯಾವುದೇ ಪರಿಸ್ಥಿತಿಯಲ್ಲಿ ಮತಗಟ್ಟೆ ವಶಪಡಿಸಿಕೊಳ್ಳದಂತೆ ನೋಡಿಕೊಳ್ಳುವುದು ಮತ್ತು ಇದಕ್ಕಾಗಿ ಅವಶ್ಯಕವಾದ ಕಾರ್ಯಾಚರಣೆ ನಡೆಸುವುದು. ಜನರಲ್ಲಿ ಭಯ, ಒತ್ತಡ, ಆತಂಕ ಸೃಷ್ಟಿಸುವ, ಗಲಭೆ ಪ್ರಚೋದಿಸುವ ಯಾವುದೇ ವದಂತಿಗಳು ಹರಡದಂತೆ ನೋಡಿಕೊಳ್ಳಬೇಕು. ಎಲೆಕ್ಷನ್ ಡ್ಯೂಟಿಗೆ ನೇಮಕಗೊಂಡ ಸಿವಿಲ್ ಸಿಬ್ಬಂದಿಗಳ ಜೊತೆಗೆ ಒಳ್ಳೆಯ ಹೊಂದಾಣಿಕೆಯಿಂದಿರಬೇಕು. ಮತಪೆಟ್ಟಿಗೆಗಳನ್ನು ಜಮಾ ಮಾಡುವವರೆಗೂ ಅದರ ಪೂರ್ಣ ಜವಾಬ್ದಾರಿ ಹೊಂದಿದ್ದು ಅದನ್ನು ಸುರಕ್ಷಿತವಾಗಿ ಕಾಯಬೇಕು. ಗಲಭೆ ಮತ್ತು ಅಶಾಂತಿಯ ಸಂದರ್ಭದಲ್ಲಿ ಕರ್ತವ್ಯ. ಗಲಭೆ ನಿಯಂತ್ರಿಸುವ ಸಾಧನ ಸಲಕರಣೆಗಳನ್ನು ಹೊಂದಿದ್ದು ಅವುಗಳನ್ನು ಬಳಸುವ ವಿಧಾನದ ಕುರಿತು ತಿಳಿದಿರಬೇಕು. ನಿಷ್ಪಕ್ಷಪಾತವಾಗಿ ಕರ್ತವ್ಯ ನಿರ್ವಹಿಸುವುದು. ಮೇಲಾಧಿಕಾರಿಗಳ ಆದೇಶದ ಹೊರತಾಗಿ ಕರ್ತವ್ಯದ ಸ್ಥಳವನ್ನು ಬಿಡಬಾರದು. ಸೂಕ್ಷ್ಮ ಪ್ರದೇಶದ ಮೇಲೆ ಹೆಚ್ಚಿನ ಗಮನವಿಡಬೇಕು. ಗಲಭೆ ನಿಯಂತ್ರಣಕ್ಕೆ ಕಡಿಮೆ ಬಲಪ್ರಯೋಗ ಮಾಡಬೇಕು. ಸರ್ಕಾರಿ ಮತ್ತು ಖಾಸಗಿ ಸ್ವತ್ತಿನ ಮೇಲೆ ನಿಗಾ ವಹಿಸಿ ಅವುಗಳು ಹಾಳಾಗದಂತೆ ರಕ್ಷಿಸಬೇಕು. ಕರ್ತವ್ಯ ಪಾಲನೆಯ ವೇಳೆ ಪೂರ್ಣ ಮನಸ್ಸಿನಿಂದ ಕೆಲಸ ನಿರ್ವಹಿಸಬೇಕು. ಜನಸಮೂಹದಲ್ಲಿ ಪರಿಸ್ಥಿತಿಯನ್ನು ಪ್ರಕ್ಷುಬ್ಧಗೊಳಿಸುವಂತಹ ಪ್ರವೃತ್ತಿಯ ಜನರ ಮೇಲೆ ನಿಗಾ ವಹಿಸಬೇಕು. ಗಲಭೆಯಲ್ಲಿ ಗಾಯಗೊಂಡವರಿಗೆ ತ್ವರಿತವಾಗಿ ಚಿಕಿತ್ಸೆ ಕೊಡಿಸುವ ಪ್ರಯತ್ನ ಮಾಡಬೇಕು. ವದಂತಿಗಳು ಹರಡದಂತೆ ನೋಡಿಕೊಳ್ಳಬೇಕು. ಮೇಲಾಧಿಕಾರಿಗಳ ಆದೇಶವನ್ನು ಕೂಡಲೇ ಪಾಲಿಸಬೇಕು. ಸೇನಾಪಡೆ ಅಥವಾ ಅರೆ ಸೇನಾಪಡೆಗಳು ನೇಮಕಗೊಂಡರೆ ಅವರಿಗೆ ಪೂರ್ಣ ಸಹಕಾರ ನೀಡುತ್ತಾ ಮಾರ್ಗದರ್ಶನ ನೀಡಿ ಕೆಲಸ ನಿರ್ವಹಿಸಬೇಕು. ಗಲಭೆಗೆ ಪ್ರೇರಕವಾಗುವಂತಹ ಯಾವುದೇ ಗೌಪ್ಯ ಮಾಹಿತಿ, ಮುನ್ಸೂಚನೆಗಳನ್ನು ತ್ವರಿತವಾಗಿ ಸಂಗ್ರಹಿಸಿ ಮೇಲಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಬೇಕು. ಉದ್ರಿಕ್ತ ಜನರ ನಿಯಂತ್ರಣ ಕರ್ತವ್ಯ. ಜನರು ಯಾವ ಕಾರಣಕ್ಕಾಗಿ ಗುಂಪು ಸೇರಿದ್ದಾರೆ ಎಂದು ತಿಳಿಯಬೇಕು. ಆ ಬಗ್ಗೆ ಪೂರ್ಣ ವಿವರ ಪಡೆಯಬೇಕು. ಅವರನ್ನು ಉದ್ರೇಕಿಸುವ ಮಾತು, ಭಾಷೆಯನ್ನು ಆಡದೆ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅವರ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕು ಮತ್ತು ಅವರು ಉದ್ವೇಗಗೊಂಡಿದ್ದರೆ ಅವರನ್ನು ಶಾಂತಗೊಳಿಸಬೇಕು. ಯಾವುದಾದರೂ ವದಂತಿ ಕಾರಣದಿಂದಾಗಿ ಗುಂಪು ಸೇರಿದ್ದ ಪಕ್ಷದಲ್ಲಿ ಅವರ ಶಂಕೆಯನ್ನು ನಿವಾರಿಸಿ ಗುಂಪನ್ನು ಚದುರಿಸಲು ಪ್ರಯತ್ನಿಸಬೇಕು. ಜನರು ಗುಂಪು ಸೇರಿದಾಗ ಗುಂಪಿನಲ್ಲಿನ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಜಾಗೃತರಾಗಿರಬೇಕು. ಈ ವೇಳೆ ವಾಹನ ಸಂಚಾರಕ್ಕೆ ಸಮಸ್ಯೆಯಾಗದಂತೆ ಕ್ರಮ ವಹಿಸಬೇಕು. ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಗೋಲಿಬಾರ್ಗೂ ಪೂರ್ವದಲ್ಲಿ ಟಿಜಿ, ಲಾಠಿ ಪ್ರಯೋಗ ಮಾಡಬೇಕು. ಎರಡೂ ಪ್ರಯೋಗಗಳು ಯಶ ಕಾಣದೇ ಇದ್ದರೆ ಜನರು ಹಿಂಸಾತ್ಮಕ ಮಾರ್ಗಕ್ಕೆ ಇಳಿದಾಗ ಮ್ಯಾಜಿಸ್ಟ್ರೇಟರ ಆದೇಶದ ಮೇರೆಗೆ ಗೋಲಿಬಾರ್ ನಡೆಸಬೇಕು. ಭೂ ವಿವಾದದ ಸಂದರ್ಭದಲ್ಲಿ ಕರ್ತವ್ಯ. ಮೇಲಾಧಿಕಾರಿಗಳ ಆದೇಶ ಪರಿಪಾಲನೆ ಮಾಡಬೇಕು. ನಿಷೇಧಾಜ್ಞೆ ಜಾರಿಗೊಳಿಸಿದ ಸ್ಥಳಕ್ಕೆ ಹೋಗಿ ಎರಡೂ ಪಕ್ಷದವರು ನಿಯಮ ಉಲ್ಲಂಘಿಸದಂತೆ ಮಾಡಬೇಕು. ಒಂದು ವೇಳೆ ಅವರು ನಿಯಮ ಉಲ್ಲಂಘಿಸಿದರೆ ಮೇಲಾಧಿಕಾರಿಗಳಿಗೆ ಅಥವಾ ಠಾಣೆಗೆ ಕೂಡಲೇ ವಿಷಯ ತಿಳಿಸಬೇಕು. ವಿದ್ಯಾರ್ಥಿಗಳ ಪ್ರತಿಭಟನೆ ಸಂದರ್ಭದಲ್ಲಿ ಕರ್ತವ್ಯ. ವಿದ್ಯಾರ್ಥಿಗಳೊಂದಿಗೆ ಸಂಯಮದಿಂದ ವರ್ತಿಸಬೇಕು. ಕಠೋರ ಪದ ಬಳಕೆ ಮಾಡಬಾರದು. ಅವರು ಉದ್ರೇಕಗೊಂಡಿದ್ದಲ್ಲಿ ಅವರಿಂದ ಕೊಂಚ ದೂರವಿದ್ದು ಅವರನ್ನು ತರ್ಕ ಮತ್ತು ಮನೋವೈಜ್ಞಾನಿಕ ಬಲದಿಂದ ಶಾಂತಗೊಳಿಸಬೇಕು. ಉದ್ರಿಕ್ತ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಮೇಲೆ ದಾಳಿ ಮಾಡದಂತೆ, ಸರ್ಕಾರಿ ಮತ್ತು ಖಾಸಗಿ ಸ್ವತ್ತು ನಾಶಪಡಿಸದಂತೆ ತಡೆಯುವುದು. ವಿದ್ಯಾರ್ಥಿಗಳ ಸೋಗಿನಲ್ಲಿದ್ದುಕೊಂಡು ಸಾಮಾಜಿಕ ಅಶಾಂತಿಗೆ ಕಾರಣರಾಗುವವರ ಮೇಲೆ ನಿಗಾ ಇಡಬೇಕು ಮತ್ತು ವದಂತಿಗಳು ಹರಡದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಗಲಭೆ ಉಂಟಾದ ಪಕ್ಷದಲ್ಲಿ ಕಡಿಮೆ ಬಲ ಪ್ರಯೋಗ ಮಾಡಬೇಕು. ಲಾಠಿ ಪ್ರಹಾರ ಮಾಡುವಾಗ ತಲೆ ಅಥವಾ ಸೂಕ್ಷ್ಮ ಅಂಗಗಳ ಮೇಲೆ ಹೊಡೆಯಬಾರದು. ರೈಫಲ್ ಬೈನೆಟ್ ಬಳಸಬಾರದು. ಕಲ್ಲು, ಇಟ್ಟಿಗೆಗಳಂತಹ ಸಾಧನಗಳನ್ನು ಸಹ ಬಳಸಬಾರದು. ಗುಂಪುಗೂಡಿದಾಗ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಮತ್ತು ವಾಹನಗಳಿಗೆ ರಕ್ಷಣೆ ಒದಗಿಸುವುದು. ಪರೀಕ್ಷಾ ಕೇಂದ್ರದ ಕರ್ತವ್ಯದ ವೇಳೆ ಪಾಲಕರು ಮತ್ತು ಹೊರಗಿನ ವ್ಯಕ್ತಿಗಳು ಪರೀಕ್ಷಾ ಕೇಂದ್ರದ ಒಳಬರದಂತೆ ನೋಡಿಕೊಳ್ಳಬೇಕು. ಸಾಂಸ್ಕೃತಿಕ ಸಮಾರಂಭಗಳು ಮತ್ತು ಕ್ರೀಡೆಯ ವೇಳೆ ಕರ್ತವ್ಯ.
ಸಮಾರಂಭದ ಬಳಿಯಲ್ಲಿ ವಾಹನ ನಿಲುಗಡೆಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿರಬೇಕು ಮತ್ತು ಸದರಿ ಸ್ಥಳದಲ್ಲಿ ವಾಹನ ಸಂಚಾರ ಸುಲಲಿತವಾಗಿರಬೇಕು. ಯಾವುದೇ ವಿಐಪಿ ಭೇಟಿ ಕೊಡುವುದಿದ್ದರೆ ವಿಐಪಿ ಭೇಟಿಗೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸಮಾರಂಭದ ಸ್ಥಳದಲ್ಲಿ ಬೆಂಕಿಕಾರಕ ಅಥವಾ ಬೇಗನೆ ಬೆಂಕಿ ಹತ್ತಿಕೊಂಡು ಉರಿಯುವ ವಸ್ತುಗಳಿರದಂತೆ ನೋಡಿಕೊಳ್ಳಬೇಕು. ಇಂತಹ ಸಂದರ್ಭದಲ್ಲಿ ಅತ್ಯಂತ ಚುರುಕಾಗಿ ಧೈರ್ಯ ಮತ್ತು ಶಿಸ್ತಿನಿಂದ ಕೆಲಸ ನಿರ್ವಹಿಸಬೇಕು. ಜನರೊಂದಿಗೆ ನಮ್ರತೆಯಿಂದ ನಡೆದುಕೊಳ್ಳಬೇಕು. ದುಷ್ಕೃತ್ಯಗಳು ಜರುಗದಂತೆ ನಿಗಾ ವಹಿಸಬೇಕು.